ಈ ಫೋಟೋ ಈಗ ಸಖತ್ ವೈರಲ್ ಆಗಿದೆ. ಇದರ ಹಿಂದಿನ ಕತೆ ನೀವು ಕೇಳಲೇಬೇಕು. ಇದು ಜರ್ಮನ್ ಮೆಟ್ರೋ ಟ್ರೈನ್ನ ಫೋಟೋ. ಇಲ್ಲಿ ಕೂತಿರೋ ವ್ಯಕ್ತಿ ಒಬ್ಬ ಭಾರತೀಯ. ಆದರೆ ಇವರ ಪಕ್ಕದಲ್ಲಿ ಕೂತಿರೋ ಹುಡುಗಿ ಬೇರೆ ಯಾರೂ ಅಲ್ಲ, ಮೈಸಿ ವಿಲಿಯಂ. ಹೌದು, ಗೇಮ್ ಆಫ್ ಥ್ರೋನ್ಸ್ ಸೀರೀಸ್ನ ಫೇಮಸ್ ನಟಿ. ಆದರೆ ಆ ವ್ಯಕ್ತಿ ಆಕೆಯನ್ನು ಗಮನಿಸಲೇ ಇಲ್ಲ. ಆಕೆ ಯಾರು ಅಂತ ಅವನಿಗೆ ಗೊತ್ತೇ ಇರಲಿಲ್ಲ. ಯಾವಾಗ ಈ ಫೋಟೋ ವೈರಲ್ ಆಯ್ತೋ, ಜರ್ಮನಿಯ ಫೇಮಸ್ ಮ್ಯಾಗಝಿನ್ ಡೇರ್ ಸ್ಪಿಗಲ್ ಕಣ್ಣು ಈ ವ್ಯಕ್ತಿಯ ಮೇಲೆ ಬಿತ್ತು. ಅವರು ಇವನನ್ನು ಹುಡುಕಿ, ನಿಮ್ಮ ಪಕ್ಕದಲ್ಲಿ ಕೂತಿರೋದು ಗೇಮ್ ಆಫ್ ಥ್ರೋನ್ಸ್ ನಟಿ ಅಂತ ಗೊತ್ತಿತ್ತಾ ಅಂತ ಕೇಳಿದ್ರು. ಅದಕ್ಕೆ ಆ ವ್ಯಕ್ತಿ ಕೊಟ್ಟ ಉತ್ತರ ನೋಡಿ. ಜೇಬಲ್ಲಿ ಬಿಡಿ ಕಾಸಿಲ್ಲದೆ ಇಲ್ಲೀಗಲ್ ಆಗಿ ದೇಶಕ್ಕೆ ಬಂದು ಟಿಕೆಟ್ ಇಲ್ಲದೆ ಕದ್ದು ಮುಚ್ಚಿ ಮೆಟ್ರೋದಲ್ಲಿ ಪ್ರಯಾಣಿಸುವಾಗ ಪಕ್ಕದಲ್ಲಿ ಯಾರು ಕೂತಿದ್ದಾರೆ ಅನ್ನೋದು ಮ್ಯಾಟ್ರ್ ಆಗಲ್ಲ. ಅವನ ಈ ಪ್ರಾಮಾಣಿಕತೆ ನೋಡಿ ಇಂಪ್ರೆಸ್ ಆದ ಆ ಮ್ಯಾಗಝಿನ್ ಅವನಿಗೆ ತಿಂಗಳಿಗೆ 800 ಯೂರೋ ಸಂಬಳದ ಕೆಲಸ ಕೂಡ ಕೊಡ್ತು. ಈ ಕತೆ ಕೇಳಕ್ಕೆ ಎಷ್ಟು ಅದ್ಭುತವಾಗಿದೆ ಅಲ್ವಾ? ಇಂಟರ್ನೆಟ್ ನಲ್ಲಿ ಎಲ್ಲರೂ ಇದರ ಬಗ್ಗೆನೇ ಮಾತಾಡ್ತಿದ್ದಾರೆ. ಆದ್ರೆ ಅಸಲಿ ವಿಷಯ ಏನಪ್ಪಾ ಅಂದ್ರೆ ಈ ಕತೆ ಫೇಕ್. ಈ ಫೋಟೋದಲ್ಲಿ ಇರೋ ಹುಡುಗಿ ಮೈಸಿ ವಿಲಿಯಂ ಅಲ್ಲ, ಇದು ಜರ್ಮನ್ ಮೆಟ್ರೋ ಕೂಡ ಅಲ್ಲ. ಆ ಮ್ಯಾಗಝಿನ್ ಇವನಿಗೆ ಕೆಲಸ ಕೊಟ್ಟಿಲ್ಲ. ಅಷ್ಟೇ ಯಾಕೆ, ಆ ವ್ಯಕ್ತಿ ನಿಜವಾಗ್ಲೂ ಇದಾನ ಅಲ್ವಾ ಅನ್ನೋದು ಕೂಡ ಯಾರಿಗೂ ಗೊತ್ತಿಲ್ಲ. ಇದೇ ರೀತಿ ಇನ್ನೆಚ್ಚು ವಿಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ.